ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ದೇವರ ವಾಕ್ಯವನ್ನು, ಅಮೂಲ್ಯ ವಾಕ್ಯವನ್ನು, ನಿತ್ಯ ವಾಕ್ಯವನ್ನು, ಸತ್ಯ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ದ ಬುಕ್ ಆಫ್ ಸಾಮ್ಸ್, ಕೀರ್ತನೆಗಳ ಗ್ರಂಥ ಮತ್ತು 12ನೇ ಅಧ್ಯಾಯ. ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 12. 12ನೇ ಅಧ್ಯಾಯ ನನಗೆ ಬಹಳ ಹಿಡಿಸಿದಂಥ ಒಂದು ಅಧ್ಯಾಯ, ಒಂದು ವಿಷಯ. ಅದೇ ಸಂದರ್ಭದಲ್ಲಿ ಅದರಲ್ಲಿ ಆತ್ಮಾವಲೋಕನೆಯನ್ನು ಅಥವಾ ಆತ್ಮ ಅವಲೋಕನೆಯನ್ನು ಅಥವಾ ಆತ್ಮ ಪರೀಕ್ಷೆಯನ್ನು ಮಾಡಿಕೊಳ್ಳುವಂಥ, ಸ್ವಯಂ ಪರೀಕ್ಷೆ ಮಾಡಿಕೊಳ್ಳುವಂಥ ಒಂದು ಕೀರ್ತನೆ 12ನೇ ಅಧ್ಯಾಯ. ಯಾಕಂತೇಳಿದರೆ 3000 ವರ್ಷಗಳ ಹಿಂದೆ ಒಬ್ಬ ಭಕ್ತನು, ಯಾರೂ ಇಲ್ಲ, ಆತನು ದಾವೀದನೇ. ದಾವೀದನು ಒಂದು ಪ್ರಾರ್ಥನೆ ಮಾಡಿದನು. ಆ ಪ್ರಾರ್ಥನೆ ಪ್ರಾರಂಭ ಹೀಗಿದೆ. ಅದೇನಂತೇಳಿದರೆ, ಯೆಹೋವನೇ ರಕ್ಷಿಸು, ಸೇವ್ ಓ ಲಾರ್ಡ್, ಲಾರ್ಡ್ ಸೇವ್, ಯೆಹೋವನೇ ರಕ್ಷಿಸು. ಯಾರಾದರೂ ಒಬ್ಬರು ಅಂಥ ಒಂದು ಪ್ರಾರ್ಥನೆ ಮಾಡಿದರೆ, ದೇವರೇ ರಕ್ಷಿಸು ಅಂಥೇಳಿದರೆ, ಆ 2 ಪದ ಯೆಹೋವನೇ ರಕ್ಷಿಸು ಅಥವಾ ದೇವರೇ ರಕ್ಷಿಸು ಎಂಬ 2 ಪದವನ್ನು ಉಪಯೋಗಿಸಿ ಪ್ರಾರ್ಥನೆ ಮಾಡಿದರೆ ನಾವೇನು ಅಂದುಕೊಳ್ತಿದ್ದೆವು ಅಂದರೆ, ಒಂದು, ಏನೋ ಕಷ್ಟದಲ್ಲಿರಬೇಕು, ಅದಕ್ಕೆ ಯೆಹೋವನೇ ರಕ್ಷಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ದಾನೆ. ಅಥವಾ ಏನಾದರೂ ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕಿ ಬಿದ್ದಿರಬೇಕು, ಅದಕ್ಕೆ ಯೆಹೋವನೇ ರಕ್ಷಿಸು ಎಂಬುದಾಗಿ ಹೇಳಿರ್ಬೋದು. ಅಥವಾ ಒಂದು ವೇಳೆ ವೈರಿಗಳ ಒಂದು ದಾಳಿ ಬಂದಿದೆ, ಆದ ಕಾರಣ ಯೆಹೋವನೇ ರಕ್ಷಿಸು ಎಂಬುದಾಗಿ ಪ್ರಾರ್ಥಿಸಿರ್ಬೋದು. ಅಥವಾ ಬಹಳ ಚಿಂತೆ ಬಂದು ಯೆಹೋವನೇ ರಕ್ಷಿಸು ಎಂಬುದಾಗಿ ಹೇಳಿರ್ಬೋದು. ಅಥವಾ ಸಮಸ್ಯೆಗಳು ಅವನ ಸುತ್ತಲೂ ಮುತ್ತಿಕೊಂಡಿರಬಹುದು, ಆದುದರಿಂದ ಯೆಹೋವನೇ ರಕ್ಷಿಸು ಎಂಬುದಾಗಿ ಹೇಳಿರ್ಬೋದು. ಆದರೆ ಆಶ್ಚರ್ಯ, ಕೇಳಿಸ್ಕೊಳ್ಳಿ, ಆಶ್ಚರ್ಯ ಏನಂತೇಳಿದರೆ, ಇವು ಯಾವ ಕಾರಣಗಳು, ಈ 5 ಕಾರಣಗಳು ನಾನು ಹೇಳಿದ್ನಲ್ಲ, ಯಾವ ಕಾರಣವೂ ಅಲ್ಲ ಯೆಹೋವನೇ ರಕ್ಷಿಸು ಎಂಬುದಾಗಿ ದಾವೀದನು ಪ್ರಾರ್ಥನೆ ಮಾಡಿದ್ದಕ್ಕೆ. ವೈರಿಯ ಸಮಸ್ಯೆನೂ ಇಲ್ಲ, ಚಿಂತೆಗಳ ಸಮಸ್ಯೆ ಇಲ್ಲ, ಸಮಸ್ಯೆಗಳ ಸಮಸ್ಯೆನೂ ಅಲ್ಲ, ಅದು ಯಾವುದೂ ಇಲ್ಲ. ಹಾಗಾದರೆ ಯಾಕೆ ಯೆಹೋವನೇ ರಕ್ಷಿಸು ಎಂಬುದಾಗಿ ಅವನು ಮೊರೆಯಿಟ್ಟನು, ಪ್ರಲಾಪಿಸಿದನು, ಕೂಗಾಡಿದನು ಎಂಬುದಾಗಿ ನೋಡುವಾಗ, ಇದೇ ಕೀರ್ತನೆ 12ನೇ ಅಧ್ಯಾಯದ 1ನೇ ವಚನದ 2ನೇ ಭಾಗದಲ್ಲಿ ಉತ್ತರವಿದೆ. ಏನೋ ಉತ್ತರ ನೋಡಿಕೊಳ್ಳೋಣವೇ, ಬನ್ನಿರಿ. ಯೆಹೋವನೇ ರಕ್ಷಿಸು. ಯಾಕೆ? ಭಕ್ತರು ಮುಗಿದು ಹೋಗಿದ್ದಾರೆ. ಭಕ್ತರು ಮುಗಿದು ಹೋಗಿದ್ದಾರೆ. 3000 ವರ್ಷಗಳ ಹಿಂದೆ ಅರಸನಾದ ದಾವೀದನು, ದೇವರಿಗೆ ಒಪ್ಪುವ ಮನುಷ್ಯನಾದ ದಾವೀದನು, ದೇವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವವನಾದ ದಾವೀದನು. 1-2 ವಿಷಯದಲ್ಲಿ ಅವನು ತಪ್ಪಿದ್ದ, ಆದರೆ
ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯನಾಗಿದ್ದುದರಿಂದ ದಾವೀದನ ಆ ಒಂದು ಅನುಮೋದನೆ, ದೇವರ ಅನುಮೋದ, ದಿ ಅಪ್ರೂವಲ್ ಆಫ್ ಗಾಡ್, ದೇವರ ಮೆಚ್ಚುಗೆ, ದಿ ಫೇವರ್ ಆಫ್ ಗಾಡ್, ದೇವರ ಅನುಮೋದ, ದೇವರ ಮೆಚ್ಚುಗೆ ಅವನ ಭಯಂಕರವಾದ ಪಾಪಗಳು, ವ್ಯಭಿಚಾರ, ಕೊಲೆ, ಅವುಗಳಿಂದ ಹೌದು ಅದಕ್ಕೆ ತಕ್ಕ ಶಿಕ್ಷೆ ಸಿಕ್ಕಿತು. ಆದರೂ ಕೂಡ ದೇವರ ಒಂದು ಮೆಚ್ಚುಗೆ ಅವನಿಗೆ ಲಭ್ಯವಿತ್ತು. ಯಾಕಂದರೆ ಅವನು ಯಥಾರ್ಥವಂತನಾಗಿದ್ದ, ಯಾಕಂದರೆ ಅವನು ತನ್ನ ಪಾಪವನ್ನು ಒಪ್ಪಿಕೊಂಡವನಾಗಿದ್ದ, ಯಾಕಂದರೆ ಅವನು ತನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವವನಾಗಿದ್ದ, ಯಾಕೆಂದರೆ ಕುಗ್ಗಿದ ಮನಸ್ಸು ದಾವೀದನಿಗಿತ್ತು. ಯಾಕೆಂದರೆ ದಾವೀದನು ಹಳೆ ಒಡಂಬಡಿಕೆಯಲ್ಲಿ ಇದ್ದುದರಿಂದ, ಪಾಪವು ಅವನ ಮೇಲೆ ಅಧಿಕಾರ ನಡೆಸ್ತಾ ಇದ್ದುದರಿಂದ ಅವನು ಪಾಪ ಮಾಡಿದ. ಆದರೆ ಅವನ ಮನಸ್ಸು ದೇವರ ಇಷ್ಟವನ್ನು ನೆರವೇರಿಸುವ ಮನಸ್ಸಾಗಿತ್ತು, ದೇವರ ಇಷ್ಟವನ್ನೆಲ್ಲ ನೆರವೇರಿಸುವ ಮನಸ್ಸಾಗಿತ್ತು, ದೇವರನ್ನು ಪ್ರೀತಿಸುವ ಮನಸ್ಸಾಗಿತ್ತು. ಆದುದರಿಂದ ಯೆಹೋವನೇ ರಕ್ಷಿಸು. ಭಕ್ತರು ಮುಗಿದು ಹೋಗಿದ್ದಾರೆ, ಭಕ್ತರು ಮುಗಿದು ಹೋಗಿದ್ದಾರೆ. ದ ಗಾಡ್ಲಿ ಆರ್ ಡಿಸಪಿಯರಿಂಗ್. ಭಕ್ತಿವಂತರು ಕಡಿಮೆ ಆಗ್ತಾ ಇದ್ದಾರೆ. ಆ ದಿವಸಗಳಲ್ಲಿಯೇ ಭಕ್ತಿವಂತರು ಅಪರೂಪವಾಗಿದ್ದರು. ಉದಾಹರಣೆಗೆ ಯೋಬನ ಗ್ರಂಥದಲ್ಲಿ ನಾವು ನೋಡುವಾಗ ಮೊದಲನೇ ಅಧ್ಯಾಯದಲ್ಲಿ ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ದನು, ಭಕ್ತನು. ಅವನು ಕೆಟ್ಟದ್ದನ್ನು ನಿರಾಕರಿಸುವವನಾಗಿದ್ದನು, ಭಕ್ತನು. ಅವನು ನಿರ್ದೋಷಿಯಾಗಿದ್ದನು, ಭಕ್ತನು. ಅವನು ಯಥಾರ್ಥ ಚಿತ್ತನಾಗಿದ್ದನು, ಭಕ್ತನು. ಆ ರೀತಿಯಾಗಿದ್ದರಿಂದ ದೇವರು ಅವನ ವಿಷಯದಲ್ಲಿ ಬಹಳ ಮೆಚ್ಚಿದ್ದಲ್ಲದೆ ದೇವರು ಒಂದು ಮಾತು ಸೈತಾನನಿಗೆ ಹೇಳುವಾಗ ಒಂದು ಮಾತನ್ನು ಈ ರೀತಿಯಾಗಿ ಹೇಳ್ತಾನೆ. 2ನೇ ಅಧ್ಯಾಯ 3ನೇ ವಚನ, ಯೋಬನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ. ಹಾಗಾದರೆ ಭಕ್ತರು ಆ ಕಾಲದಲ್ಲಿಯೇ ಸುಮಾರು ಎಷ್ಟು ವರ್ಷಗಳ ಹಿಂದೆ ಯೋಬನ ಒಂದು ಪುಸ್ತಕ ಬರೆಯಲ್ಪಟ್ಟಿತು ಎಂಬುದಾಗಿ ನೋಡುವಾಗ ಸುಮಾರು 1688 ಕ್ರಿಸ್ತಪೂರ್ವ 1600 ಹತ್ರ ಕ್ರಿಸ್ತಪೂರ್ವ 2000 ವರ್ಷಗಳು ಬರೆದಂಥ ಗ್ರಂಥ ಇವಿದು. ಹಾಗಾದರೆ ಈ ಒಂದು ಗ್ರಂಥ ಆದಿಕಾಂಡ ಪುಸ್ತಕ ಬರೆದಂಥ ವೇಳೆ ಕ್ರಿಸ್ತಪೂರ್ವ ಹತ್ರ 1688 ಎಂಬುದಾಗಿ ನೋಡುವಾಗ ಯೋಬನ ಗ್ರಂಥ 1843 ವರ್ಷ ಸುಮಾರಂತ. ಒಟ್ಟು ಸುಮಾರು ಒಂದು ಅಂದಾಜು ಲೆಕ್ಕಕ್ಕಾಗಿ ಹೌದು, ಇದು ಆದಿಕಾಂಡ ಪುಸ್ತಕಕ್ಕೆ ಮುಂಚಿತವಾಗಿಯೇ ಬರೆಯಲ್ಪಟ್ಟಂಥ ಒಂದು ಪುಸ್ತಕವಾಗಿತ್ತು. ಹಾಗಿರುವಾಗ ಆದಿಕಾಂಡಕ್ಕೂ ಮತ್ತು ಯೋಬನ ಗ್ರಂಥಕ್ಕೂ ಹತ್ರ ಸುಮಾರು 85 ವರ್ಷಗಳ ಮುಂಚೆ ಯೋಬನ ಗ್ರಂಥ ಬರೆಯಲ್ಪಟ್ಟಿತ್ತು. ಆ ರೀತಿಯಾಗಿ ಬರೆದಂಥ ಗ್ರಂಥ ಸುಮಾರು 2000 ಕ್ರಿಸ್ತಪೂರ್ವ ಅಂತ ಹೇಳಿದ್ರೆ, ಕ್ರಿಸ್ತನು ಬಂದು
ಈಗ 2000 ವರ್ಷಗಳು ಆಗ್ತಿದೆ. ಹತ್ರ 4000ಕ್ಕಿಂತಲೂ ಹೆಚ್ಚು ವರ್ಷಗಳು, 4000 ವರ್ಷಗಳ ಮುಂಚೆ ಇದ್ದಂಥ ಆ ಸಮಯದಲ್ಲೇ ಭಕ್ತಿವಂತರು ಮುಗಿದು ಹೋಗಿದ್ದಾರೆ. ಯಾಕಂದರೆ ಅವನಿಗೆ ಸಮಾನನೂ ಒಬ್ಬನೂ ಇಲ್ಲ ಅಂತ ಹೇಳಿದಾಗ ಭಾಳ ಅಪರೂಪ. ಭಕ್ತಿವಂತರು ಅಪರೂಪ. ಇಲ್ಲಿ ಯೆಹೋವನೇ ರಕ್ಷಿಸು, ಭಕ್ತರು ಮುಗಿದು ಹೋಗಿದ್ದಾರೆ ಅಂತ ಹೇಳಿದಾಗ ಅದಕ್ಕಾಗಿ ಮೊರೆ ಇಟ್ಟನು ದಾವೀದನು. ಕಷ್ಟಕ್ಕೆ ಸಿಕ್ಕಿಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಯೆಹೋವನೇ ರಕ್ಷಿಸ ಅನ್ನಲಿಲ್ಲ. ವೈರಿಗಳು ನಾನು ಸುತ್ತಲೂ ಬಂದಿದ್ದಾರೆ, ಯೆಹೋವನೇ ರಕ್ಷಿಸ ಅನ್ನಲಿಲ್ಲ. ಸಮಸ್ಯೆಗಳು ನನಗೆ ಬಂದು ಒದಗಿದೆ, ಯೆಹೋವನೇ ರಕ್ಷಿಸ ಅನ್ನಲಿಲ್ಲ. ಬಿಕ್ಕಟ್ಟಿನಲ್ಲಿ ಇಕ್ಕಟ್ಟಿನಲ್ಲಿ ಸಿಕ್ಕಿದ್ದೇನೆ, ಯೆಹೋವನೇ ರಕ್ಷಿಸ ಅನ್ನಲಿಲ್ಲ. ಭಕ್ತರು ಮುಗಿದು ಹೋಗಿದ್ದಾರೆ, ಆದುದರಿಂದ ಯೆಹೋವನೇ ರಕ್ಷಿಸು ಎಂಬ ಮಾತನ್ನು ಭಕ್ತನು ದಾವೀದನು ಇಲ್ಲಿ ಉಪಯೋಗಿಸ್ತಾನೆ. ಯೆಶಾಯನ ಗ್ರಂಥ 57ನೇ ಅಧ್ಯಾಯದ 1ನೇ ವಚನ ಈ ರೀತಿಯಾಗಿದೆ: ಸಜ್ಜನರು ನಾಶವಾಗುತ್ತಾರೆ, ಯಾರೂ ಮನಸ್ಸಿಗೆ ತಾರರು, ಸದ್ಭಕ್ತರು ಗತಿಸುತ್ತಾರೆ. ಹೌದು, ಇದು ಅದೇ ಒಂದು ಸ್ವರ ಇಲ್ಲಿ ಯೆಶಾಯನು ಕೂಡ ಹೇಳುವಂಥದ್ದು. ಯೆಹೋವನೇ ರಕ್ಷಿಸು, ಭಕ್ತರು ಮುಗಿದು ಹೋಗಿದ್ದಾರೆ. ಆ ರೀತಿಯಾಗಿ ಹೇಳಿಬಿಟ್ಟು ಎಂಥ ಭಕ್ತರು ಎಂಬುದಾಗಿ ಮುಂದೆ ವಿವರಿಸ್ತಾನೆ. ಅದೇನಂತ ಹೇಳಿದರೆ, ಜನರೊಳಗೆ ನಂಬಿಕೆಯುಳ್ಳವರು ಕಾಣಿಸುವುದೇ ಇಲ್ಲ. ಭಕ್ತರು ಮುಗಿದು ಹೋಗಿದ್ದಾರೆ, ನಂಬಿಗಸ್ತರು ಕಾಣೆಯಾಗಿದ್ದಾರೆ, ಕಾಣಿಸದೆ ಹೋಗಿದ್ದಾರೆ. ನಂಬಿಕೆಯುಳ್ಳವರು ಕಾಣಿಸುವುದೇ ಇಲ್ಲ. ಹಾಗಾದರೆ ಎಂಥವರು ಉಳಿದಿದ್ದಾರೆ? 2ನೇ ವಚನ, ಕೀರ್ತನೆ 12:2. ಪ್ರತಿಯೊಬ್ಬರು ನೆರೆಯವರೊಡನೆ ಹುಸಿಯನ್ನಾಡುತ್ತಾರೆ, ಅವರು ವಂಚನೆಯ ತುಟಿಗಳಿಂದ ಹೊರಗೊಂದು ಒಳಗೊಂದು ಮಾತಾಡ್ತಾರೆ. ದೇವರು ನನ್ನನ್ನು ಇಂಥ ತುಟಿಗಳಿಂದ ಕಾಯಲಿ. ದೇವರು ನಮ್ಮನ್ನು ಇಂಥ ನಡತೆಯಿಂದ, ನಡವಳಿಕೆಯಿಂದ, ಕ್ರಿಯೆಯಿಂದ, ಮಾತುಗಳಿಂದ ಕಾಪಾಡಲಿ, ರಕ್ಷಿಸಲಿ. ಯೆಹೋವನೇ ರಕ್ಷಿಸು. ಪ್ರತಿಯೊಬ್ಬರು ನೆರೆಯವನನ್ನು ಪ್ರೀತಿಸುವುದಕ್ಕೆ ಬದಲಾಗಿ ನೆರೆಯವನನ್ನು ದ್ವೇಷಿಸುತ್ತಾರೆ, ಮಾತುಗಳಿಂದ ಹುಸಿಯನ್ನಾಡುತ್ತಾರೆ, ಚಾಡಿ ಮಾತನಾಡುತ್ತಾರೆ. ಯೆಹೋವನು ವಂಚನೆಯ ತುಟಿಗಳನ್ನು, ಬಡಾಯಿ ನಾಲಿಗೆಯನ್ನು ಕಡಿದು ಬಿಡಲಿ ಎಂಬುದಾಗಿ ಹೇಳಿಬಿಟ್ಟು ನಮ್ಮ ಮಾತುಗಳಿಗೆ ತಡೆ ಇಲ್ಲವಲ್ಲ. ಹಾಗಾದರೆ ಮಾತು ಯೆಹೋವನೇ ರಕ್ಷಿಸು. ಭಕ್ತಿವಂತರು ಮುಗಿದು ಹೋಗಿದ್ದಾರೆ ಅಂತ ಹೇಳಿದಾಗ ವಂಚನೆಯ ತುಟಿಗಳನ್ನು ಆಡದೇ ಇರುವಂಥವರು ಮುಗಿದು ಹೋಗಿದ್ದಾರೆ. ನೆರೆಯವರೊಡನೆ ಹುಸಿಯನ್ನಾಡದೇ ಇರುವಂಥವರು ಮುಗಿದು ಹೋಗಿದ್ದಾರೆ. ವಂಚನೆಯ ತುಟಿಗಳಿಂದ ಹೊರಗೊಂದು ಒಳಗೊಂದು ಮಾತನಾಡದೇ ಇರುವಂಥವರು ಮುಗಿದು ಹೋಗಿದ್ದಾರೆ. ಅಂಥ ಭಕ್ತಿವಂತರು. ಬಡಾಯಿ ನಾಲಿಗೆ ಇಲ್ಲದೆ ಇರುವಂಥವರು ಮುಗಿದು ಹೋಗಿದ್ದಾರೆ. 4ನೇ ವಚನ, ನಮ್ಮ ತುಟಿಗಳು ನಮ್ಮವೇ ಎಂಬುದಾಗಿ ಕೊಚ್ಚಿಕೊಳ್ಳದಿರುವಂಥವರು ಮುಗಿದು ಹೋಗಿದ್ದಾರೆ. ನಮಗೆ ಒಡೆಯನು ಯಾವನು? ನಾನೇ ನನಗೆ ಒಡೆಯ ಅಂದುಕೊಳ್ಳದವರು ಮುಗಿದು ಹೋಗಿದ್ದಾರೆ. ಯೆಹೋವನು ಕುಗ್ಗಿದವರ ಬಾಧೆಯನ್ನು ನೋಡಿದ್ದೇನೆ, ಗತಿಯಿಲ್ಲದವರ ನರಳುವಿಕೆ ನನಗೆ ಕೇಳಿಸಿತು. ಈಗ ಎದ್ದು ಬಂದವರ ಇಷ್ಟಾರ್ಥವನ್ನು ನೆರವೇರಿಸಿ ಅವರನ್ನು ಸುರಕ್ಷಿತವಾಗಿ ಇರಿಸುವೆನು
ಎಂಬುದಾಗಿ ಹೇಳುತ್ತಾನೆ. ಹೌದು, ಭಕ್ತಿವಂತರು ಕಾಣಿಸುವುದೇ ಇಲ್ಲವಲ್ಲ ಎಂಬ ವೇದನೆ, ಮನೋವೇದನೆ, ದುಃಖ ದಾವೀದನಿಗಿತ್ತು. ಅದೇ ದಾವೀದನು 16ನೇ ಕೀರ್ತನೆಯಲ್ಲಿ ಒಂದು ಮಾತು ಹೇಳ್ತಾನೆ. ಅನಂತರ ನಾವು ಅದನ್ನು ನೋಡಿಕೊಳ್ಳಲಿಕ್ಕಿದ್ದೇವೆ. ಭೂಲೋಕದಲ್ಲಿರುವ ದೇವಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು, ಇವರೇ ನನಗೆ ಇಷ್ಟವಾದವರು ಅಂತ ಹೇಳುವಂಥ ದಾವೀದನು ಭಕ್ತಿವಂತರು ಮುಗಿದು ಹೋಗಿದ್ದಾರಲ್ಲ ಅಂತ ಹೇಳಿಬಿಟ್ಟು ಈಗ ಭಕ್ತಿವಂತರ ಕಡೆಯಿಂದ ದೇವರ ಕಡೆಗೆ ತನ್ನ ಕೇಂದ್ರವನ್ನು ತಿರುಗಿಸಿ ದೇವರ ವಾಕ್ಯದ ಕಡೆ ತನ್ನನ್ನು ತಿರುಗಿಸಿ ಸಂತೈಸಿಕೊಳ್ತಾನೆ. 6ನೇ ವಚನದಿಂದ ದೇವರ ವಾಕ್ಯಗಳು ಎಂಥ ವಾಕ್ಯ, ಯಥಾರ್ಥವಾದದ್ದು. ಹೌದು, ಅದು ಪುಟಕ್ಕೆ ಹಾಕಿದ ಚೊಕ್ಕ ಬಂಗಾರದಂತಿದೆ ಅಥವಾ ಬೆಳ್ಳಿಯ ಉಪಾದಿಯಲ್ಲಿದೆ. ದೇವರ ವಾಕ್ಯ ಅದು ಎಂಥ ಅಮೂಲ್ಯವಾದಂಥ ವಾಕ್ಯ. ಆದರೆ ಮತ್ತೆ ಬೇರೆ ಕಡೆಗೆ ದುಷ್ಟತ್ವಕ್ಕೆ ಆಳಿಕೆ ಬಂದು ಎಲ್ಲೆಲ್ಲಿಯೂ ನೀಚರೇ ತುಂಬಿಕೊಂಡಿದ್ದಾರೆ ಎಂಬುದಾಗಿ ಕೂಡ ಮಾತಾಡ್ತಾನೆ. ಆದರೆ ಮತ್ತೆ ದೇವರ ಕಡೆಗೆ ತನ್ನ ಗಮನವನ್ನು ತಿರುಗಿಸಿ 8ನೇ ವಚನದಲ್ಲಿ, ದೇವರೇ ನೀನು ನಮ್ಮನ್ನು ಅವರಿಂದ ತಪ್ಪಿಸಿ ಕಾಪಾಡುವಿ, ಸದಾಕಾಲವೂ ನಮ್ಮನ್ನು ಕಾಯುವಿ. ಭಕ್ತಿವಂತರಾಗಿರಲಿಕ್ಕೆ ಕಾಯುವವನು ದೇವರು, ದೇವರ ವಾಕ್ಯ ಮತ್ತು ಭಕ್ತಿವಂತರ ಅನ್ಯೋನ್ಯತೆ. ಪವಿತ್ರ ಆತ್ಮನ ಮೂಲಕ ಇವು ಲಭ್ಯ. ಆಗ ಲಭ್ಯವಿರಲಿಲ್ಲ, ಈಗ ಲಭ್ಯವಾಗಿದೆ. ಆದ ಕಾರಣ ಕೀರ್ತನೆ 12ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.